ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಒಂದ್ ಕಡೆ US ಮಾರ್ಕೆಟ್ ನೋಡ್ಕೊಂಡ್ರೆ ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತಾನೆ ಇದೆ. ಮತ್ತೆ ಚೈನೀಸ್ ಮಾರ್ಕೆಟ್ ಆದ್ರೆ 4 ಇಯರ್ಸ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಸ್ಟ್ರಗಲ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಲಾಸ್ಟ್ 4 to 5 ಮಂತ್ಸ್ ಇಂದ ಸೈಡ್ ವೈಸ್ ಅಲ್ಲೇನೆ ಟ್ರೇಡ್ ಆಗ್ತಾ ಇದೆ. ಇದ್ರ ಬಗ್ಗೆ ಇವತ್ತು ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಈ GST 2.0 ನೋಡ್ಕೊಂಡ್ರು ಸ್ವಲ್ಪ ಚೇಂಜಸ್ ಬಂದಿದೆ, ಇದನ್ನು ಕೂಡ ಇವತ್ತು ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಈ FTSE ರೀಬ್ಯಾಲೆನ್ಸಿಂಗ್ ಅಲ್ಲಿ ನಮ್ಮ ಇಂಡಿಯಾ ಇಂದಾನೆ ನಿಯರ್ಲಿ 8 to 9 ಕಂಪನೀಸ್ ಆಡ್ ಆಗ್ತಾ ಇದಾವೆ ಆಲ್ ವರ್ಲ್ಡ್ ಇಂಡೆಕ್ಸ್ ಒಳಗಡೆ. ಯಾವ್ಯಾವ ಕಂಪನೀಸ್ ಆಡ್ ಆಗ್ತಾ ಇದಾವೆ ಅಂತ ಕೂಡ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ IPO ಓಪನ್ ಆಗ್ತಾ ಇದೆ ನಾಳೆ, ಅದೇ ವಿಕ್ರಾನ್ ಇಂಜಿನಿಯರಿಂಗ್. ಈ ಕಂಪನಿ ಬಗ್ಗೆ ಕೂಡ ಇವತ್ತು ಮಾತಾಡ್ಕೊಂಡು ಇವತ್ತಿನ ಮಾರ್ಕೆಟ್ ನ್ಯೂಸ್ನ ಎಂಡ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 329 ಪಾಯಿಂಟ್ಸ್ ಗೇನ್ ಆಗಿ 81,635 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 97 ಪಾಯಿಂಟ್ಸ್ ಗೇನ್ ಆಗಿ 24,967 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 10 ಪಾಯಿಂಟ್ಸ್ ಡೌನ್ ಆಗಿ 55,139 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಜಾಕ್ಸನ್ ಹೋಲ್ ಮೀಟಿಂಗ್ ಅಲ್ಲಿ ಫೆಡ್ ಚೇರ್ಮನ್ ಅವರು ಈ ಸೆಪ್ಟೆಂಬರ್ ಮಂತ್ ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯ್ತೋ ಅವಾಗೇನೆ ವಾಟ್ಸಪ್ ಚಾನಲ್ ಅಲ್ಲೂ ಕೂಡ ಶೇರ್ ಮಾಡಿದ್ದೆ. ಯಾರಾದರೂ ನನ್ನ ವಿಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಚಾನಲ್ ಅಲ್ಲಿ ಬರೀ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಇನ್ಫಾರ್ಮೇಶನ್ ಮಾತ್ರನೇ ಶೇರ್ ಮಾಡೋದು. ಅದಾದ್ಮೇಲೆ ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯ್ತೋ ಅವಾಗ US ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಆದ್ರೆ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿದೆ. ಮತ್ತೆ S&P 500 ಅಷ್ಟೇ ಎಬೋ 1.5% ಪಾಸಿಟಿವ್ ಆಗಿದೆ. ಅದ್ರ ಜೊತೆಗೆ US ಮಾರ್ಕೆಟ್ ನೋಡ್ಕೊಂಡ್ರೆ ಇವಾಗ ಆಲ್ ಟೈಮ್ ಐಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತೆ ಈ ರೇಟ್ ಕಟ್ ಪಾಸಿಟಿವಿಟಿ ಅದೇ ತರ ಕ್ಯಾರಿ ಆಗಿ ಈ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದರಲ್ಲಿ ಹ್ಯಾಂಗ್ಸೆಂಗ್ ಮಾರ್ಕೆಟ್ ಆದ್ರೆ ನಿಯರ್ಲಿ 2% ಪಾಸಿಟಿವ್ ಆಗಿದೆ. ತೈವಾನ್ ಮಾರ್ಕೆಟ್ಸ್ ಆದ್ರೆ ಎಬೋ 2% ಇದೆ. ಶಾಂಘೈ ಮಾರ್ಕೆಟ್ ಆದ್ರೆ ನಿಯರ್ಲಿ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಲಾಸ್ಟ್ 4 ಇಯರ್ಸ್ ಅಲ್ಲಿ 4 ಇಯರ್ಸ್ ಹೈಯಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ. ಇವಾಗ ಈ ಜಾಕ್ಸನ್ ಹೋಲ್ ಮೀಟಿಂಗ್ ಅಲ್ಲಿ ಏನ್ ಅಪ್ಡೇಟ್ಸ್ ಬಂದಿದಾವೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ಫೆಡ್ ಚೇರ್ಮನ್ ಆದ ಪವೆಲ್ ಅವರು ನೋಡ್ಕೊಂಡ್ರೆ ಇದುವರೆಗೂ ಇನ್ಫ್ಲೇಷನ್ ಬಗ್ಗೆ ತುಂಬಾನೇ ಮಾತಾಡ್ತಾ ಇದ್ರು. ಅಂದ್ರೆ ಈ ಟ್ಯಾರಿಫ್ ಇಂದ ಇನ್ಫ್ಲೇಷನ್ ಎಲ್ಲ ತುಂಬಾ ಜಾಸ್ತಿ ಆಗೋಗುತ್ತೆ ಅಂತ ಇನ್ಫ್ಲೇಷನ್ ಬಗ್ಗೆ ತುಂಬಾ ಸಲ ಹೇಳಿದ್ರು. ಅದ್ರ ಜೊತೆಗೆ ಈ ಸೆಪ್ಟೆಂಬರ್ ಮಂತ್ ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇದೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಫೆಡ್ ಚೇರ್ಮನ್ ಅವ್ರ ಮೀಟಿಂಗ್ ಯಾವಾಗಿದೆ ಅಂತ ನೋಡ್ಕೊಂಡ್ರೆ ಸೆಪ್ಟೆಂಬರ್ 16th ಮತ್ತೆ 17th ಇದೆ. ಈ ಮೀಟಿಂಗ್ ಅಲ್ಲಿ ಏನಾದ್ರು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರೆ ಇವಾಗ ಅದೇ ಟೈಮ್ ಅಲ್ಲೇ ಅಂದ್ರೆ ಸೆಪ್ಟೆಂಬರ್ ಎಂಡ್ ಅಲ್ಲಿ ಮತ್ತೆ ಅಕ್ಟೋಬರ್ ಬಿಗಿನಿಂಗ್ ಅಲ್ಲಿ RBI MPC ಮೀಟಿಂಗ್ ಕೂಡ ಇದೆ. ಈ ಮೀಟಿಂಗ್ ಅಲ್ಲೂ ಸಹ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಒಂದ್ ವೇಳೆ ಫೆಡ್ ಚೇರ್ಮನ್ ಅವ್ರು ಏನಾದ್ರು ರೇಟ್ ಕಟ್ ಮಾಡಲಿಲ್ಲ ಅಂದ್ರೆ ಇಂಡಿಯಾ ಕೂಡ ಇಂಟ್ರೆಸ್ಟ್ ರೇಟ್ ಕಟ್ ನ ಪೋಸ್ಟ್ಪೋನ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಫೆಡ್ ಚೇರ್ಮನ್ ಅವ್ರು ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ಜೊತೆಗೆ ಫೆಡ್ ಚೇರ್ಮನ್ ಅವರು ಈ ರೇಟ್ ಕಟ್ ನ ಮಾಡಬೇಕು ಅಂದ್ರೆ ಇನ್ಫ್ಲೇಷನ್ ಬಿಲೋ 2% ಬರಬೇಕು, ಜೊತೆಗೆ ಜಾಬ್ಸ್ ಡೇಟಾ ಎಲ್ಲ ಪ್ರಾಪರ್ ಆಗಿ ಬರಬೇಕು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈ ತರ ರೇಟ್ ಕಟ್ ಬಗ್ಗೆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದ್ಮೇಲೂ ಸಮೇತ ಡೊನಾಲ್ಡ್ ಟ್ರಂಪ್ ಅವರು ಇವಾಗೂ ಸಹ ಅದೇ ತರ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಪವೆಲ್ ಅವ್ರನ್ನ ಟೂ ಲೇಟ್ ಅಂತಾನೆ ಕರೆದಿದ್ದಾರೆ. ಮತ್ತೆ ಈ ರೇಟ್ ಕಟ್ ಪಾಸಿಟಿವಿಟಿಯಿಂದ ನೋಡ್ಕೊಂಡ್ರೆ ಇವತ್ತು ನಮ್ಮ ಇಂಡಿಯನ್ IT ಇಂಡೆಕ್ಸ್ ಏನೇ ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವತ್ತು ಇನ್ಫೋಸಿಸ್, TCS, HCL ಟೆಕ್ನಾಲಜೀಸ್, ವಿಪ್ರೋ ಈ ತರ ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವತ್ತು TCS ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಏನಂದ್ರೆ JP Morgan ಅವರು TCSಗೆ ಮುಂಚೆ ನ್ಯೂಟ್ರಲ್ ರೇಟಿಂಗ್ ನ ಕೊಟ್ಟಿದ್ರು. ಮತ್ತೆ ಇವಾಗ ಅದನ್ನ ಚೇಂಜ್ ಮಾಡ್ತಾ ಓವರ್ ವೇಟ್ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,800 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಕ್ಲೋಸಿಂಗ್ ಇಂದ 24% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿರೋದು. ಅದರಿಂದನೂ ಸಹ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಸಿಟಿ ಅವ್ರು ನೋಡ್ಕೊಂಡ್ರು ಇಂಡಿಯನ್ IT ಸೆಕ್ಟರ್ ಅಲ್ಲಿ 4 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಇವಾಗ ಲಾರ್ಜ್ ಕ್ಯಾಪ್ ಅಲ್ಲಿ ನೋಡ್ಕೊಂಡ್ರೆ ಇನ್ಫೋಸಿಸ್ ಇದೆ, HCL ಟೆಕ್ನಾಲಜಿ ಇದೆ. ಅದಾದ್ಮೇಲೆ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಕೊಂಡ್ರೆ ಎಕ್ಸಾವೇರ್ ಟೆಕ್ನಾಲಜೀಸ್ ಇದೆ, ಎಂಫಸಿಸ್ ಇದೆ. ಈ 4 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಇವಾಗ US ಅಲ್ಲಿ ರೇಟ್ ಕಟ್ ಸೈಕಲ್ ಏನಾದ್ರು ಇದೇ ತರ ಕಂಟಿನ್ಯೂ ಆಗ್ತಾ ಹೋದ್ರೆ ಕಮಿಂಗ್ ಟೈಮ್ ಅಲ್ಲಿ ನಮ್ಮ ಇಂಡಿಯನ್ IT ಕಂಪನೀಸ್ಗೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಇವಾಗ ಸೆಪ್ಟೆಂಬರ್ ಅಲ್ಲಿ ಏನಾದ್ರು ರೇಟ್ ಕಟ್ ಮಾಡಿದ್ರೆ ಅದೇ ತರ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಈ GST 2.0 ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅಲ್ಲಿ ಹೇಳಿದೆ
ಇವಾಗ ಈ GST 2.0 ಇಂದ ಆಟೋ ಸೆಕ್ಟರ್ಗೆ ಕಂಪ್ಲೀಟ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಇವಾಗ ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ. ಇವಾಗ ಈ GST ಕೌನ್ಸಿಲ್ ಮೀಟಿಂಗ್ ನೋಡ್ಕೊಂಡ್ರೆ ಈ ಸೆಪ್ಟೆಂಬರ್ 3, 4 ನಡೆಯುತ್ತೆ. ಈ GST 2.0 ಇಂಪ್ಲಿಮೆಂಟೇಷನ್ ಎಲ್ಲ ಸೆಪ್ಟೆಂಬರ್ 22ಗೆಲ್ಲ ಇಂಪ್ಲಿಮೆಂಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಯಾಕಂದ್ರೆ ಇದು ಆಟೋ ಸೆಕ್ಟರ್ಗೆ ತುಂಬಾನೇ ಎಫೆಕ್ಟ್ ಮಾಡುತ್ತಲ್ಲ ಅಕ್ಟೋಬರ್ ವರ್ಗುನು. ಅದಕ್ಕೋಸ್ಕರ 1 ಮಂತ್ ಮುಂಚೆಗೆನೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ಫೆಸ್ಟಿವಲ್ ಸೀಸನ್ ಅಲ್ವಾ, ಅದರಿಂದ ಓವರ್ ಆಲ್ ಎಲ್ಲಾ ಸೆಕ್ಟರ್ಗೂ ಡಿಮ್ಯಾಂಡ್ ಕೂಡ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಬೇಗನೆ ಇಂಪ್ಲಿಮೆಂಟ್ ಮಾಡೋಕೆ ನೋಡ್ತಾ ಇದ್ದಾರೆ. ನೋಡೋಣ ಇದ್ರ ಬಗ್ಗೆ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ನಾಳೆ ಮಾರ್ಕೆಟ್ ಹತ್ರ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಬುಧವಾರ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತಲ್ಲ, ಅದಕ್ಕೋಸ್ಕರ ನಾಳೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಡೆಯೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಮತ್ತೆ ಅದೇ 27ನೇ ತಾರೀಕಿಂದ ಅಂದ್ರೆ ಬುಧವಾರದಿಂದ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ ಅಡಿಷನಲ್ 25% ಟ್ಯಾರಿಫ್ ಹಾಕಿದ್ರಲ್ಲ, ಅದು ಕೂಡ ಅವತ್ತಿಂದನೇ ಶುರು ಆಗುತ್ತೆ. ಅದಕ್ಕೋಸ್ಕರ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಇವಾಗ ಉಕ್ರೇನ್ ಮತ್ತೆ ರಷ್ಯಾ ರಿಲೇಟೆಡ್ ಆಗಿ ತುಂಬಾನೇ ಮಾತಾಡ್ಕೊಂತ ಬಂದ್ವಿ. ಆದ್ರೆ ಈ ಪೀಸ್ ಡೀಲ್ ಬಗ್ಗೆ ಯಾವುದೇ ತರ ಅಪ್ಡೇಟ್ಸ್ ಬರ್ತಾ ಇಲ್ಲ. ಅದ್ರ ಜೊತೆಗೆ ಅಪ್ಡೇಟ್ಸ್ ಬಂದ್ರೂ ಸಮೇತ ಇವಾಗ ರಷ್ಯಾ ಇಂದನೇ ಒಂಥರ ಅಪ್ಡೇಟ್ಸ್ ಬರ್ತಾ ಇದಾವೆ, US ಇಂದನೇ ಒಂಥರ ಅಪ್ಡೇಟ್ಸ್ ಬರ್ತಾ ಇದಾವೆ, ಯುಕ್ರೇನ್ ಇಂದನೇ ಇನ್ನೊಂಥರ ಅಪ್ಡೇಟ್ಸ್ ಬರ್ತಾ ಇದಾವೆ. ಅದಕ್ಕೋಸ್ಕರ ಈ ಪೀಸ್ ಡೀಲ್ ಸೈನ್ ಆಗೋವರೆಗೂ ಯಾವುದೇ ತರ ಕನ್ಫರ್ಮೇಶನ್ ಏನೂ ಇರಲ್ಲ ಈ ಪೀಸ್ ಡೀಲ್ ರಿಲೇಟೆಡ್ ಆಗಿ. ಅದಕ್ಕೋಸ್ಕರ ಮತ್ತೆ ಈ ಓವರ್ ನೈಟ್ ಅಲ್ಲಿ ಏನಾದ್ರು ಡೊನಾಲ್ಡ್ ಟ್ರಂಪ್ ಅವರು ಒಂದ್ ವೇಳೆ ಈ ಅಡಿಷನಲ್ ಟ್ಯಾರಿಫ್ ಏನಾದ್ರು ಪಾಸ್ ಮಾಡಿದ್ರೆ ಅವಾಗ ಮಾತ್ರನೇ ಇಂಡಿಯಾಗೆ ಇದು ಪಾಸಿಟಿವ್ ಆಗುತ್ತೆ. ನೋಡೋಣ ಇದ್ರ ಬಗ್ಗೆ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ ನಾಳೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಳ್ಳೋಣ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಈ ಪೇಪರ್ ಸ್ಟಾಕ್ಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. JK ಪೇಪರ್ಸ್ ಆದ್ರೆ 18% ರ್ಯಾಲಿ ಆಗಿದೆ, TNPL 15%, ವೆಸ್ಟ್ ಕೋಸ್ಟ್ ಪೇಪರ್ಸ್ 13%, ಆಂಧ್ರ ಪೇಪರ್ 10% ರ್ಯಾಲಿ ಆಗಿದೆ. ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಪೇಪರ್ಸ್ ಮೇಲೆ ಮಿನಿಮಮ್ ಇಂಪೋರ್ಟ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಇವಾಗ ಬೇರೆ ಬೇರೆ ದೇಶದಿಂದ ಇಂಡಿಯಾಗೆಲ್ಲ ಪೇಪರ್ಸ್ ನ ಇಂಪೋರ್ಟ್ ಮಾಡ್ಕೊಂತೀವಲ್ಲ, ಆ ಪೇಪರ್ಸ್ ಎಲ್ಲ ಇವಾಗಿಂದ ಕಾಸ್ಟ್ಲಿ ಆಗುತ್ತೆ. ಅದರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಫೆಸ್ಟಿವಲ್ ಸೀಸನ್ ಕೂಡ ಇದೆ. ಅಂದ್ರೆ ಪ್ರತಿ ಮಂತಲ್ಲೂ ಒಂದಲ್ಲ ಒಂದು ಫೆಸ್ಟಿವಲ್ ಇದ್ದೇ ಇದೆ. ಅದಕ್ಕೋಸ್ಕರ ಈ ಪ್ಯಾಕೇಜಿಂಗ್ ರಿಲೇಟೆಡ್ ಆಗೂ ಒಳ್ಳೆ ಸ್ಟ್ರಾಂಗ್ ಡಿಮ್ಯಾಂಡ್ ನ ನೋಡ್ಬೋದು ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮಲ್ಲಿ ಈ ತರ ಪೇಪರ್ ಸ್ಟಾಕ್ಸ್ ಎಂದೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಜೊತೆಗೆ ಈ ಸೆಕ್ಟರ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ವೀಕ್ನೆಸ್ ಕಾಣ್ತಾ ಇತ್ತು. ಆದ್ರೆ ಈ ರೀಸೆಂಟ್ ಟೈಮಲ್ಲಿ ಫಸ್ಟ್ ಟೈಮ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇವಾಗ ಮಿನಿಮಮ್ ಇಂಪೋರ್ಟ್ ಪ್ರೈಸಸ್ ಜಾಸ್ತಿ ಮಾಡಿದಾರಲ್ಲ, ಅದರಿಂದ ಈ Q3 ಅಲ್ಲಿ ಮತ್ತೆ Q4 ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತವೆ ಅಂತ. ನೆಕ್ಸ್ಟ್ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಫೋನ್ ಪೇ ಇಂದ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಏನಂದ್ರೆ ಇವಾಗಿಂದ ಇವರು 181 ರುಪೀಸ್ಗೆನೆ ಹೋಮ್ ಇನ್ಶೂರೆನ್ಸ್ ನ ಪ್ರೊವೈಡ್ ಮಾಡ್ತೀವಿ, ಅದನ್ನು ಇನ್ಕ್ಲೂಡಿಂಗ್ GST ಸೇರಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಹೋಮ್ ಇನ್ಶೂರೆನ್ಸ್ ಕವರೇಜ್ ನೋಡ್ಕೊಂಡ್ರೆ 10 ಲಕ್ಷದಿಂದ 12.5 ಕೋಟಿವರೆಗೂ ಕವರೇಜ್ ಇರುತ್ತೆ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈ ಇನ್ಶೂರೆನ್ಸ್ ಅಲ್ಲಿ 20 ರಿಸ್ಕ್ ಕವರೇಜ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಏನೇನು ಅಂತ ನೋಡ್ಕೊಂಡ್ರೆ ಇವಾಗ ಫೈರ್ ಆಕ್ಸಿಡೆಂಟ್ ಆಗಲಿ, ಫ್ಲಡ್ಸ್, ಅರ್ಥ್ಕ್ವೇಕ್, ಥೆಫ್ಟ್ ಈ ತರ ಎಲ್ಲವನ್ನೂ ಕವರ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವ್ರ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಬರೀ ಮನೆಗೆ ಮಾತ್ರನೇ ಕವರೇಜ್ ಅಲ್ಲ, ಇವಾಗ ಮನೆಯಲ್ಲಿ ಫರ್ನಿಚರ್ ವರ್ಕ್ಸ್ ಎಲ್ಲ ನಡೆದಿರ್ತಾವಲ್ಲ, ಆ ಫರ್ನಿಚರ್ಗೂ ಕವರೇಜ್ ಇರುತ್ತೆ. ಮತ್ತೆ ಅಪ್ಲಯನ್ಸಸ್ ಎಲ್ಲ ಇರ್ತಾವಲ್ಲ, ಅವಕ್ಕೂ ಕೂಡ ಕವರ್ ಇರುತ್ತೆ. ಮತ್ತೆ ಮನೆಯಲ್ಲಿ ಏನಾದರೂ ವ್ಯಾಲ್ಯೂಬಲ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಅವಕ್ಕೂ ಕೂಡ ಕವರೇಜ್ ಕೊಡ್ತೀವಿ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಪ್ರೊಸೆಸಿಂಗ್ ಅಲ್ಲಿ ಯಾವುದೇ ತರ ಪೇಪರ್ ವರ್ಕ್ ಕೂಡ ಇರಲ್ಲ, ಮತ್ತೆ ಇನ್ಸ್ಪೆಕ್ಷನ್ ಕೂಡ ಇರಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಫೋನ್ ಪೇ ಹೋಮ್ ಇನ್ಶೂರೆನ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಜೊತೆಗೆ ಇವ್ರು ನೋಡಿದ್ರೆ ಪೇಪರ್ ವರ್ಕ್ ಇಲ್ಲ ಮತ್ತೆ ಇನ್ಸ್ಪೆಕ್ಷನ್ ಇಲ್ಲ ಅಂತ ಹೇಳ್ತಾ ಇರಲ್ಲ, ನೋಡ್ಬೇಕು ಇದು ಆಕ್ಚುಲ್ ಆಗಿ ಇದು ರಿಯಾಲಿಟಿಯಲ್ಲಿ ಯಾವ ತರ ವರ್ಕ್ ಆಗುತ್ತೆ. ಆಕ್ಚುಲಿ ಆಗಿ ಇವರು ಕಮ್ಮಿ ಪ್ರೈಸಸ್ ಅಲ್ಲೇನೆ ಹೋಮ್ ಇನ್ಶೂರೆನ್ಸ್ ನ ಪ್ರೊವೈಡ್ ಮಾಡ್ತಾರಾ ಇಲ್ವಾ ಅಂತ. ಎಕ್ಸಾಂಪಲ್, ಇವಾಗ ಯಾವ್ದಾದ್ರು ಒಂದು ಮನೆ ಇರುತ್ತೆ ಅನ್ಕೊಳ್ಳಿ, ಆ ಮನೆ ಬೆಲೆ ಬಂದು 1 ಕೋಟಿ ಇರುತ್ತೆ ಅಂದ್ರೆ ಆ ಕೋಟಿಗೆ ಇವರು ಎಷ್ಟು ಕವರೇಜ್ ಕೊಡ್ತಾರೆ ಮತ್ತೆ ಎಷ್ಟು ಪ್ರೀಮಿಯಂನ ಪೇ ಮಾಡಬೇಕು, ಇದೆಲ್ಲ ಆಕ್ಚುಲ್ ಆಗಿ ನಾವು ಇನ್ ಡೀಟೇಲ್ ಆಗಿ ಯಾವಾಗ ತಿಳ್ಕೊಂತೀವೋ ಅವಾಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗೋದು. ಇದು ಮೇಲ್ಮೇಲೆ ಇವಾಗ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಬೇರೆ ಇನ್ನೊಂದು ಕಾರಣಕ್ಕಾಗಲಿ ಇವರು ಸಿಂಪಲ್ ಆಗಿ ಅದಿದೆ ಇದಿದೆ ಅಂತ ಎಲ್ಲ ಹೇಳ್ಬಿಡ್ತಾರಲ್ಲ. ಆದ್ರೆ ರಿಯಲ್ ಆಗಿ ಡಾಕ್ಯುಮೆಂಟ್ಸ್ ನೋಡಿದಾಗ ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡ್ಬೇಕು. ಯಾರಾದ್ರೂ ಈ ಹೋಮ್ ಇನ್ಶೂರೆನ್ಸ್ಗೆ ಇಂಟ್ರೆಸ್ಟ್ ಇರೋರು ಒಂದ್ಸಲ ಪ್ರತಿಯೊಂದನ್ನು ಚೆಕ್ ಮಾಡಿ. ಜೊತೆಗೆ ಕಮೆಂಟ್ ಸೆಷನ್ ಅಲ್ಲೂ ಕೂಡ ಪ್ರತಿಯೊಂದು ಡೀಟೇಲ್ನು ಆಡ್ ಮಾಡಿ, ರಿಯಾಲಿಟಿಯಲ್ಲಿ ಇದೆಲ್ಲ ಇದೆಯಾ ಇಲ್ವಾ ಅಂತ. ಮತ್ತೆ ಕೊನೆಯಲ್ಲಿ ಚಿಕ್ಕದಾಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಮೆನ್ಷನ್ ಮಾಡಿರ್ತಾರಲ್ಲ, ಪ್ರತಿಯೊಬ್ರು ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ತಪ್ಪದೆ ಪ್ರತಿಯೊಂದನ್ನು ಓದಿದ ಮೇಲೆನೆ ನಿಮ್ ಡಿಸಿಷನ್ ತಗೊಳ್ಳಿ. ನೆಕ್ಸ್ಟ್ ದಿವಿಸ್ ಲ್ಯಾಬೊರೇಟರೀಸ್.
ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವತ್ತು ಜೆಫ್ರೀಸ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು 16% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಟಾರ್ಗೆಟ್ ಪ್ರೈಸ್ ನೋಡ್ಕೊಂಡ್ರೆ 7150 ರುಪೀಸ್ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಬರೀ ಇವ್ರು ಮಾತ್ರನೇ ಅಲ್ಲ, ಇವತ್ತು ಸಿಟಿ ಅವ್ರು ನೋಡ್ಕೊಂಡ್ರು ಇವ್ರಿಗೆ ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಇವರಾದ್ರೆ 7750 ರುಪೀಸ್ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಏನಕ್ಕೆ ಈ ತರ ಇಷ್ಟೊಂದು ರೇಟಿಂಗ್ ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರದ್ದು ಈ CRDMO ಬಿಸ್ನೆಸ್ ಇದೆ ಅಲ್ಲ, ಅಂದ್ರೆ ಕಾಂಟ್ರಾಕ್ಟ್ ರಿಸರ್ಚ್ ಡೆವಲಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಈ ಬಿಸ್ನೆಸ್ ಅಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ಇದೆ. ಅದ್ರ ಜೊತೆಗೆ ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರನೇ ಅಲ್ಲ, ಗ್ಲೋಬಲಿ ನೋಡ್ಕೊಂಡ್ರು ಇದಕ್ಕೆ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇದೆ. ಅದ್ರ ಜೊತೆಗೆ ಈ ದಿವಿಸ್ ಲ್ಯಾಬೊರೇಟರೀಸ್ ಅವ್ರು ನೋಡ್ಕೊಂಡ್ರೆ ಇದರಲ್ಲಿ ಕಾನ್ಸ್ಟೆಂಟ್ ಆಗಿ ಇದರಲ್ಲಿ ಗ್ರೋತ್ ಆಗ್ತಾನೆ ಇದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲೂ ತುಂಬಾನೇ ಪಾಸಿಟಿವ್ ಗ್ರೋತ್ ಇರುತ್ತೆ ಅಂತ ಈ ತರ ಸ್ಟೇಟ್ಮೆಂಟ್ಸ್ ಮಾಡಿರೋದು. ನೆಕ್ಸ್ಟ್ FTSE ಫಿನಾನ್ಷಿಯಲ್ ಟೈಮ್ಸ್ ಸ್ಟಾಕ್ ಎಕ್ಸ್ಚೇಂಜ್. ಈ ಇಂಡೆಸಿಸ್ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿದೆ. ಎಕ್ಸಾಂಪಲ್ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಎಲ್ಲ ಯಾವ ತರ ಇದೆಯೋ ಅದೇ ತರನೇ ಈ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ FTSE ಅನ್ನೋದು ಕೂಡ ಒಂದು ಇಂಡಿಸಿಸ್. ಮತ್ತೆ ಇವತ್ತು ನೋಡ್ಕೊಂಡ್ರೆ ಈ FTSE ರಿಬ್ಯಾಲೆನ್ಸಿಂಗ್ ಬಗ್ಗೆ ಅಪ್ಡೇಟ್ ಬಂದಿದೆ. ಫ್ರೆಂಡ್ಸ್, ಇವಾಗ ಈ ಅಪ್ಡೇಟ್ ಅಂತೂ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈ ರಿಬ್ಯಾಲೆನ್ಸಿಂಗ್ ಅಲ್ಲಿ ಈ FTSE ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಮತ್ತೆ ಆಲ್ ವರ್ಲ್ಡ್ ಇಂಡಿಸಿಸ್ ಅಲ್ಲೆಲ್ಲ ನಮ್ಮ ಕಂಪನೀಸ್ ಎಲ್ಲ ತುಂಬಾನೇ ಆಡ್ ಆಗ್ತಾ ಇದಾವೆ. ಗ್ಲೋಬಲ್ ಮಾರ್ಕೆಟ್ಸ್ ಇಂದ ತುಂಬಾನೇ ಇನ್ಫ್ಲೋಸ್ ಬರ್ತವೆ. ಬರೀ ಅದೊಂದು ಮಾತ್ರನೇ ಅಲ್ಲ, ಈ ಪೆನ್ಷನ್ ಫಂಡ್ಸ್ ಇಂದ, ಮ್ಯೂಚುವಲ್ ಫಂಡ್ಸ್ ಇಂದ, ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಕೂಡ ಈ FTSE ಇಂಡೆಸಿಸ್ ನ ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ಅದರಿಂದ ತುಂಬಾನೇ ಇನ್ಫ್ಲೋಸ್ ಬರ್ತವೆ. ಅದಕ್ಕೋಸ್ಕರ ಈ FTSE ಇಂಡೆಕ್ಸ್ ಒಳಗಡೆ ಯಾವ್ಯಾವ ಕಂಪನೀಸ್ ಆಡ್ ಆಗ್ತಾವೋ ಆ ಕಂಪನೀಸ್ನೆಲ್ಲ ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡ್ತಾ ಇರಿ. ನೆಕ್ಸ್ಟ್ ಇವಾಗ ಈ FTSE ಆಲ್ವರ್ಡ್ ಇಂಡೆಕ್ಸ್ ಒಳಗಡೆ ನೋಡ್ಕೊಂಡ್ರೆ ಇಂಡಿಯಾದ 8 ಕಂಪನೀಸ್ನ ಆಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಆತಮ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾ, ಅದಾದ್ಮೇಲೆ ಕೋರಮಂಡಲ್ ಫಿನಾನ್ಸ್, ಗಾಡ್ಫ್ರೆ ಫಿಲಿಪ್ಸ್, ಎಕ್ಸಾವೇರ್ ಟೆಕ್ನಾಲಜೀಸ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, JK ಸಿಮೆಂಟ್, MCX, ನಾರಾಯಣ ಹೃದಯಾಲಯ, ಈ ತರ 8 ಕಂಪನೀಸ್ ಆಡ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ FTSE ಲಾರ್ಜ್ ಕ್ಯಾಪ್ ಒಳಗಡೆ ನೋಡ್ಕೊಂಡ್ರೆ 3 ಕಂಪನೀಸ್ ಆಡ್ ಆಗ್ತಾ ಇದಾವೆ. ಒಂದು ಭಾರತ್ ಡೈನಾಮಿಕ್ಸ್, ಮತ್ತೆ ಕೋರಮಂಡಲ್ ಇಂಟರ್ನ್ಯಾಷನಲ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಈ 3 ಕಂಪನೀಸ್ ಆಡ್ ಆಗ್ತಾ ಇದಾವೆ. ಅದೇ ತರ ನೀವು ಮಿಡ್ ಕ್ಯಾಪ್ ಅಲ್ಲಿ ಯಾವ ಕಂಪನೀಸ್ ಆಡ್ ಆಗ್ತಾ ಇದಾವೆ ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಯಾವ ಕಂಪನೀಸ್ ಆಡ್ ಆಗ್ತಾ ಇದಾವೆ ಅಂತ ನೀವು ಇಲ್ಲೇ ಕ್ಲಿಯರ್ ಆಗಿ ನೋಡ್ಬೋದು. ಫ್ರೆಂಡ್ಸ್, ಇವಾಗ ಇದಕ್ಕೆ ಎಫೆಕ್ಟಿವ್ ಡೇಟ್ ಯಾವತ್ತು ಅಂತ ನೋಡ್ಕೊಂಡ್ರೆ, ಅಂದ್ರೆ ಈ ರಿಬ್ಯಾಲೆನ್ಸಿಂಗ್ ಎಲ್ಲ ಯಾವತ್ತು ಕಂಪ್ಲೀಟ್ ಆಗುತ್ತೆ ಅಂತ ನೋಡ್ಕೊಂಡ್ರೆ ಸೆಪ್ಟೆಂಬರ್ 22 ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಅವತ್ತು ಈ ಕಂಪನೀಸ್ ಅಲ್ಲೆಲ್ಲ ತುಂಬಾನೇ ಇನ್ಫ್ಲೋಸ್ ಬರ್ತವೆ. ಅದರಿಂದ ಸ್ಟಾಕ್ ಪ್ರೈಸಸ್ ಅಲ್ಲೂ ಕೂಡ ಸ್ವಲ್ಪ ಮೊಮೆಂಟಮ್ ನ ನೋಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ FTSE ಬಗ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಂದನ್ನು ಇನ್ನೊಂದ್ಸಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಿಫ್ಟಿ ರಿಬ್ಯಾಲೆನ್ಸಿಂಗ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ. ಈ ನಿಫ್ಟಿ ರಿಬ್ಯಾಲೆನ್ಸಿಂಗ್ ಯಾವಾಗ ನಡೆಯುತ್ತೆ ಅಂತ ನೋಡ್ಕೊಂಡ್ರೆ ಸೆಪ್ಟೆಂಬರ್ 30 ನಡೆಯುತ್ತೆ. ಇವಾಗ ನಿಫ್ಟಿ ಒಳಗಡೆ ಈ 2 ಕಂಪನೀಸ್ ಆಡ್ ಆಗುತ್ತೆ, ಮತ್ತೆ ಅದೇ ಟೈಮಲ್ಲಿ 2 ಕಂಪನೀಸ್ ಎಕ್ಸಿಟ್ ಆಗುತ್ತೆ ಅಂತ ನಾವು ಲಾಸ್ಟ್ 3-4 ಮಂತ್ಸ್ ಇಂದನೂ ಮಾತಾಡ್ಕೊಂತಾನೆ ಬಂದ್ವಿ. ಇವಾಗ ಈ ನಿಫ್ಟಿ ರಿಬ್ಯಾಲೆನ್ಸಿಂಗ್ ಅಲ್ಲಿ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಮತ್ತೆ ಮ್ಯಾಕ್ಸ್ ಹೆಲ್ತ್ ಕೇರ್, ಈ 2 ಕಂಪನೀಸ್ ಆಡ್ ಆಗ್ತವೆ. ಮತ್ತೆ ಅದೇ ಟೈಮಲ್ಲೇನೆ ಹೀರೋ ಮೋಟಾರ್ ಕಾರ್ಪ್, ಇಂಡಸ್ಇಂಡ್ ಬ್ಯಾಂಕ್, ಈ 2 ಕಂಪನೀಸ್ ನಿಫ್ಟಿಯಿಂದ ಹೊರಗಡೆ ಹೋಗ್ತಾ ಇದಾವೆ. ನೆಕ್ಸ್ಟ್ ಆಕ್ಮೆ ಸೋಲಾರ್, ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ಮ್ಯಾನೇಜ್ಮೆಂಟ್ ಅವರು ಫಂಡ್ ರೈಸ್ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ 2 ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಇವ್ರದ್ದು ಬೋರ್ಡ್ ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಏನಾದ್ರು ಫಂಡ್ ರೈಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬರ್ಬೋದೇನೋ ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಇವಾಗ ಒಂದು ಕಂಪನಿ ಜಸ್ಟ್ ಫಂಡ್ ರೈಸ್ ಬಗ್ಗೆ ಅಪ್ಡೇಟ್ ಮಾಡಿದ್ರೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದಾ ಅಂತ. ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು ಅಂತ. ಈ ಕಂಪನಿ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ರಿನ್ಯೂವಬಲ್ ಎನರ್ಜಿ ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ ಇವರು. ಮತ್ತೆ ಇವ್ರು ನೋಡ್ಕೊಂಡ್ರೆ ಸೋಲಾರ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ, ವಿಂಡ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ ಪ್ರತಿ ಕ್ವಾರ್ಟರ್ಲೂ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಮತ್ತೆ ಇವಾಗ 52 ವೀಕ್ಸ್ ಹೈಯಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ. ಅದಾದ್ಮೇಲೆ ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡ್ಕೊಂಡ್ರೆ ಈ Q1 ಅಲ್ಲಿ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 65% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ವಿಷಯಕ್ಕೆ ಬಂದ್ರೆ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ 1 ಕೋಟಿ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದವರು ಈ Q1 ಅಲ್ಲಿ ನೋಡ್ಕೊಂಡ್ರೆ 131 ಕೋಟಿ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಪ್ರತಿ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರು ರೆವಿನ್ಯೂಸ್ ಆಗ್ಲಿ ಪ್ರಾಫಿಟ್ಸ್ ಆಗ್ಲಿ ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಇದೆ. ಅದ್ರ ಜೊತೆಗೆ ಈ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ನೋಡ್ಕೊಂಡ್ರೆ ಇವ್ರ ಹತ್ರ 2.89 ಗಿಗಾವಾಟ್ಸ್ ಇದೆ. ಮತ್ತೆ ಫಿನಾನ್ಷಿಯಲ್ ಇಯರ್ 2028ಗೆಲ್ಲ ಇದನ್ನ 7 ಗಿಗಾವಾಟ್ಸ್ಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅದಾದ್ಮೇಲೆ 2030ಗೆಲ್ಲ 10 ಗಿಗಾವಾಟ್ಸ್ಗೆ
ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡ್ತಾನೆ ಬರ್ತಾ ಇದ್ದಾರೆ. ಓವರ್ ಆಲ್ ಈ ಕಂಪನಿ ಗ್ರೋತ್ ನೋಡ್ಕೊಂಡ್ರೆ ಪಾಸಿಟಿವ್ ಆಗಿ ಇದೆ. ಅದರಿಂದ ಏನಾದ್ರು ಈ ಫಂಡ್ ರೈಸ್ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ಸ್ ಬರ್ತಿದಂಗೆನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೋಡೋಣ ನೆಕ್ಸ್ಟ್ 2 ಡೇಸ್ ಅಲ್ಲೇನೆ ಫಂಡ್ ರೈಸ್ ಬಗ್ಗೆ ಅಪ್ಡೇಟ್ ಬರುತ್ತಲ್ಲ, ಅವತ್ತು ಮ್ಯಾನೇಜ್ಮೆಂಟ್ ಮೀಟಿಂಗ್ ಅಲ್ಲಿ ಇನ್ನ ಏನೇನು ಅಪ್ಡೇಟ್ಸ್ ಬರ್ತವೆ ಈ ಕಂಪನಿ ಬಗ್ಗೆ ಅಂತ. ನೆಕ್ಸ್ಟ್ ವಿಕ್ರಾನ್ ಇಂಜಿನಿಯರಿಂಗ್, ಈ IPO ಕಂಪನಿ ನಾಳೆ ಓಪನ್ ಆಗ್ತಾ ಇದೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಈ ಕಂಪನಿ ಏನ್ ಬಿಸ್ನೆಸ್ ಮಾಡ್ತಾರೆ, ಫಿನಾನ್ಷಿಯಲ್ಸ್ ಎಲ್ಲ ಯಾವ ತರ ಇದೆ ಅಂತ ಪ್ರತಿಯೊಂದನ್ನು ಡೀಟೈಲ್ ಆಗಿ ಮಾತಾಡ್ಕೊಳ್ಳೋಣ. ಜೊತೆಗೆ ಈ ಕಂಪನಿ ಬಿಸ್ನೆಸ್ ನೋಡ್ಕೊಂಡ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಡೀಟೈಲ್ ಆಗಿ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡ್ಕೊಂಡ್ರೆ 2008ರಲ್ಲಿ ಶುರು ಮಾಡ್ತಾರೆ. ಇವರು ಮೈನ್ ಆಗಿ 4 ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ಪವರ್, ವಾಟರ್, ರೈಲ್ವೆ, ಸೋಲಾರ್, ಈ 4 ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಫ್ರೆಂಡ್ಸ್ ಇವಾಗ ಬರೀ ಸೆಗ್ಮೆಂಟ್ಸ್ ಹೆಸರು ಹೇಳಿದ್ರೆ ಸಾಕಾಗುತ್ತಾ? ಇಲ್ಲ ಅಲ್ಲ, ಈ ಸೆಗ್ಮೆಂಟ್ಸ್ ಅಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂತ ನೋಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ಪವರ್ ಸೆಕ್ಟರ್ ಅಲ್ಲಿ ನೋಡ್ಕೊಂಡ್ರೆ ಇವರು ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಸಬ್ಸ್ಟೇಷನ್ಸ್ ರಿಲೇಟೆಡ್ ಆಗಿ ಕೂಡ ವರ್ಕ್ ಮಾಡ್ತಾರೆ. ಮತ್ತೆ ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನೋಡ್ಕೊಂಡ್ರೆ ಈ ಗ್ರೌಂಡ್ ವಾಟರ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ, ವಾಟರ್ ಟ್ಯಾಂಕ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ, ಮತ್ತೆ ಅರ್ಬನ್ ವಾಟರ್ ಸೊಲ್ಯೂಷನ್ಸ್ ರಿಲೇಟೆಡ್ ಆಗಿ ಕೂಡ ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ ಈ ವಾಟರ್ ಸೆಕ್ಟರ್ ಅಲ್ಲಿ ನೋಡ್ಕೊಂಡ್ರೆ ಗ್ರೌಂಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ, ಓವರ್ ಹೆಡ್ ಟ್ಯಾಂಕ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ, ಅರ್ಬನ್ ವಾಟರ್ ಸೊಲ್ಯೂಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ ಗೌರ್ಮೆಂಟ್ ಇಂದ ನೋಡ್ಕೊಂಡ್ರು ತುಂಬಾನೇ ಪ್ರಾಜೆಕ್ಟ್ಸ್ ಎಲ್ಲ ಬಂದಿದಾವೆ. ಇವನ್ನೆಲ್ಲ ಕೂಡ ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತೆ ಈ ರೈಲ್ವೇಸ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ರೈಲ್ವೆ ಎಲೆಕ್ಟ್ರಿಫಿಕೇಶನ್, ಓವರ್ ಹೆಡ್ ಕೇಬಲ್ಸ್, ಟ್ರಾನ್ಸಾಕ್ಷನ್ ಸಬ್ಸ್ಟೇಷನ್ಸ್, ಈ 3 ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಮತ್ತೆ ಸೋಲಾರ್ ಅಲ್ಲಿ ನೋಡ್ಕೊಂಡ್ರೆ ಈ ಗ್ರೌಂಡ್ ಮೌಂಟೆಡ್ ಸೋಲಾರ್ ಮತ್ತೆ ಸ್ಮಾರ್ಟ್ ಮೀಟರ್ ಸೊಲ್ಯೂಷನ್ಸ್ ನ ಕೂಡ ಪ್ರೊವೈಡ್ ಮಾಡ್ತಾರೆ. ಫ್ರೆಂಡ್ಸ್ ಇವಾಗ ಇಷ್ಟು ಸೆಕ್ಟರ್ ಬಗ್ಗೆ ಮಾತಾಡ್ಕೊಂಡಲ್ವಾ, ಇದ್ರಲ್ಲೆಲ್ಲ ಇವರು ಏನ್ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ಪ್ರತಿಯೊಂದಕ್ಕೂ EPC ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. EPC ಅಂದ್ರೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್. ಅದಾದ್ಮೇಲೆ ಎಂಡ್ ಟು ಎಂಡ್ ಟ್ರಂಕಿ ಸೊಲ್ಯೂಷನ್ಸ್ ನ ಕೂಡ ಪ್ರೊವೈಡ್ ಮಾಡ್ತಾರೆ. ಹೆಂಗೆ ಅಂದ್ರೆ ಡಿಸೈನ್ ಇಂದ ಹಿಡಿದು ಡಿಸೈನ್, ಸಪ್ಲೈ, ಟೆಸ್ಟಿಂಗ್, ಕಮಿಷನಿಂಗ್, ಈ ತರ ಪ್ರತಿಯೊಂದನ್ನು ಇವ್ರು ಮಾಡ್ತಾರೆ ಈ 4 ಸೆಕ್ಟರ್ ರಿಲೇಟೆಡ್ ಆಗಿ. ಜೊತೆಗೆ ಇದುವರೆಗೂ ನೋಡ್ಕೊಂಡ್ರೆ ಇವರು 45 ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ದಾರೆ 14 ಸ್ಟೇಟ್ ಅಲ್ಲಿ. ಜೊತೆಗೆ ಈ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ನೋಡ್ಕೊಂಡ್ರೆ 1920 crores ಅಂತ DRHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಜೂನ್ 2025 ವರೆಗೂ ಮಾತ್ರನೇ ಇದು. ಮತ್ತೆ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 44 ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ 16 ಸ್ಟೇಟ್ಸ್ ಅಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಇವ್ರು ಟೋಟಲ್ ಆರ್ಡರ್ ಬುಕ್ ನೋಡ್ಕೊಂಡ್ರೆ 2442 ಕೋಟಿ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಈ ಕಂಪನಿ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ರೆವಿನ್ಯೂಸ್ ಆಗಲಿ, ಪ್ರಾಫಿಟ್ಸ್ ಆಗಲಿ ಪ್ರತಿ ಕ್ವಾರ್ಟರಲ್ಲೂ ಮತ್ತೆ ಪ್ರತಿ ಇಯರಲ್ಲೂ ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಇದೆ. ಮತ್ತೆ ಈ ಕಂಪನಿಯಲ್ಲಿ ಡೆಟ್ ನೋಡ್ಕೊಂಡ್ರೆ 0.58% ಇದೆ. ಇದು ಕಂಪ್ಲೀಟ್ಲಿ ನೆಗ್ಲಿಜಿಬಲ್. ನೆಕ್ಸ್ಟ್ ಇವಾಗ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಈ IPOದಲ್ಲಿ ಇವರು 772 crores ನ ರೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ 721 crores ಫ್ರೆಶ್ ಇಶ್ಯೂನೆ, 51 crores ಮಾತ್ರನೇ OFS. ಇದು ಕಂಪನಿ ಪ್ರಮೋಟರ್ಗೆ ಹೋಗುತ್ತೆ. ಇನ್ನು ಮಿಕ್ಕಿರೋ 721 crores ಏನಿದೆ ಇದು ಕಂಪ್ಲೀಟ್ ಆಗಿ ಕಂಪನಿಗೆ ಸೇರುತ್ತೆ. ಮತ್ತೆ ಈ IPO ಪ್ರೈಸ್ ಬ್ಯಾಂಡ್ ನೋಡ್ಕೊಂಡ್ರೆ 92 rupees ಇಂದ 97 rupees ಪರ್ ಶೇರ್ ಇದೆ. ಇವಾಗ ಫ್ರೆಶ್ ಇಶ್ಯೂ ಮುಖಾಂತರ ಏನ್ ರೈಸ್ ಮಾಡ್ತಾ ಇದ್ದಾರೆ ಅದರಲ್ಲಿ 541 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ಗೆ ಯೂಸ್ ಮಾಡ್ತೀವಿ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ಈ IPOದಲ್ಲಿ 772 crores ರೈಸ್ ಮಾಡ್ತಾ ಇದ್ದಾರೆ. ಇದು ತುಂಬಾನೇ ಚಿಕ್ಕ IPO. ಅದಕ್ಕೋಸ್ಕರ ಅಪ್ಲೈ ಮಾಡಬೇಕು ಅಂತ ಇರೋರು ಜಸ್ಟ್ 1 ಪಾನ್ ಕಾರ್ಡ್ ಅಲ್ಲಿ 1 ಲಾಟ್ ನ ಮಾತ್ರ ಅಪ್ಲೈ ಮಾಡಿ. ಅವಾಗ ನಿಮ್ಗೆ ಅಲಾಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ನಿಮ್ಗಿನ್ನ ಬಿಸ್ನೆಸ್ ಚೆನ್ನಾಗಿದ್ದು, ಫಿನಾನ್ಷಿಯಲ್ಸ್ ಎಲ್ಲ ಚೆನ್ನಾಗಿದ್ದು, ಗ್ರೋತ್ ಪ್ರಾಸ್ಪೆಕ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಏನಾದರೂ ಅನ್ಸಿದ್ರೆ ಅವಾಗ ಮಲ್ಟಿಪಲ್ ಪಾನ್ ಕಾರ್ಡ್ಸ್ ಅಲ್ಲಿ ಜಸ್ಟ್ 1 ಲಾಟ್ ನ ಮಾತ್ರ ಅಪ್ಲೈ ಮಾಡಿ. ಅವಾಗ ಅಲಾಟ್ ಆಗೋ ಚಾನ್ಸಸ್ ನಿಮ್ಗೆ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಈ IPO ನೋಡ್ಕೊಂಡ್ರೆ 26th ಆಗಸ್ಟ್ ಓಪನ್ ಆಗಿ 29th ಆಗಸ್ಟ್ ಕ್ಲೋಸ್ ಆಗುತ್ತೆ. ಮತ್ತೆ ಸೆಪ್ಟೆಂಬರ್ 3rd ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ. ನೋಡೋಣ ಯಾವ ತರ ಲಿಸ್ಟಿಂಗ್ ಗೇನ್ಸ್ ಕೊಡುತ್ತೆ ಅಂತ. ನೆಕ್ಸ್ಟ್ GSK ಫಾರ್ಮಾ, ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಅಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಏನಂದ್ರೆ ಇವತ್ತು ಇಂಡಿಯಾದಲ್ಲಿ 2 ಹೊಸ ಕ್ಯಾನ್ಸರ್ ರಿಲೇಟೆಡ್ ಡ್ರಗ್ ನ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಜಂಪೆರ್ಲಿ, ಇದು ನೋಡ್ಕೊಂಡ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ರಿಲೇಟೆಡ್ ಆಗಿ ಟ್ರೀಟ್ ಮಾಡುತ್ತೆ. ಮತ್ತೆ ಎರಡನೇ ಡ್ರಗ್ ಬಂದು ಜೆಜುಲಾ, ಇದು ಕೂಡ ಕ್ಯಾನ್ಸರ್ ರಿಲೇಟೆಡ್ ಡ್ರಗ್. ಮತ್ತೆ ಈ GSK ಫಾರ್ಮಾ ನೋಡ್ಕೊಂಡ್ರೆ ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರನಲ್ಲ, ಈ ಡ್ರಗ್ ನ ಗ್ಲೋಬಲಿ ಲಾಂಚ್ ಮಾಡಿದ್ದಾರೆ. ಇವಾಗ USA ಇದೆ, ಯುರೋಪ್ ಅಲ್ಲೂ ಸಹ ಇದೆ. ಮತ್ತೆ ಇವಾಗ ಹೊಸದಾಗಿ ಇಂಡಿಯಾದಲ್ಲಿ ಲಾಂಚ್ ಮಾಡಿರೋದು. ನೋಡ್ಬೇಕು ಕಮಿಂಗ್ ಟೈಮಲ್ಲೂ ಈ ಕ್ಯಾನ್ಸರ್ ರಿಲೇಟೆಡ್ ಆಗಿ ಇನ್ನ ಎಷ್ಟು ಡ್ರಗ್ಸ್ ನ ಲಾಂಚ್ ಮಾಡ್ತಾರೆ ಅಂತ. ಯಾಕಂದ್ರೆ ಇವ್ರ ಪೋರ್ಟ್ಫೋಲಿಯೋದಲ್ಲಿ ಈ ಕ್ಯಾನ್ಸರ್ ರಿಲೇಟೆಡ್ ಆಗಿ ತುಂಬಾನೇ ಡ್ರಗ್ಸ್ ಇದಾವೆ. ಅದಕ್ಕೋಸ್ಕರ ನೆಕ್ಸ್ಟ್ ಬ್ರಿಗೇಡ್ ಎಂಟರ್ಪ್ರೈಸಸ್,
ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವಾಗ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಇದೆ ಅಲ್ಲ, ಆ ವೈಟ್ ಫೀಲ್ಡ್ ಅಲ್ಲಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ ಇಂದಾನೆ ಇವ್ರಿಗೆ ಅಡಿಷನಲ್ ಆಗಿ 950 crores ರೆವೆನ್ಯೂ ಆಡ್ ಆಗುತ್ತೆ ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ರೇಟ್ ಕಟ್ ಸೈಕಲ್ ಕೂಡ ನಡೀತಾ ಇದೆ ಅಲ್ಲ, ಅದರಿಂದ ಈ ರಿಯಾಲಿಟಿ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಗ್ರೋತ್ ಇರುತ್ತೆ ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವತ್ತು ನುವಾಮ ಅವ್ರು ನೋಡ್ಕೊಂಡ್ರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಓವರ್ ಆಲ್ ಎಲ್ಲಾ ರೀಸನ್ಸ್ ಇಂದಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.